ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಡೇ 9 ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ತಿಂಡಿ ತಿನ್ಕೊಂಡು ಇವತ್ತು ಕಾಲೇಜ್ಗೆ ಹೋಗ್ತಿದ್ದೀನಿ. ಕಾಲೇಜಲ್ಲಿ ತಿಂಡಿ ಏನಂದರೆ ಇವತ್ತು ನೋಡಿ ಪುಳಿಯೋಗರೆ ತಿನ್ಕೊಂಡು ಕಾಲೇಜಿಗೆ ಹೋಗ್ತೀನಿ ಗೈಸ್. ಕ್ಲಾಸಿಗೆ ಬಂದೆ. ಇವಾಗ ಟೈಮು 9:20, 5 ನಿಮಿಷ ಲೇಟಾಗಿ ಬಂದಿದ್ದೀನಿ. ಹಾಯ್ ತೇಜಸ್ವಿನಿ, ಸಂಗೀತ. ಗೈಸ್ ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಕ್ಲಾಸೆಲ್ಲ ಮುಗೀತು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಅಂತೀರಾ? ನೋಡಿ ಗೈಸ್, ಏನೋ ಪೌಡ್ರು ತಂದವ್ರೆ. ದೋಸೆಗೆ ಈ ಪೌಡ್ರು. ನಮ್ಮನೆ ಪುಳಿಯೋಗರೆ, ಅವ್ರ ಮನೆ ಕಾಂಕ್ರೀಟ್ ತಿನ್ಕೊಂಡು, ಪುಳಿಯೋಗರೆ ತಿನ್ಕೊಂಡು, ದೋಸೆ ತಿನ್ಕೊಂಡು ಸಿಗ್ತೀನಿ ಗೈಸ್. ಬಾಯ್. ಗೈಸ್, ನಮ್ಮ ಹುಡುಗರು ಏನೋ ಸ್ಮೈಲ್ ಮಾಡ್ತಾರೆ. ಏನು ಹೇಳಿ, ನಮಗೂ ಕಾಮಿಡಿ ಹೇಳಿ. ಏನೋ ಸಿದ್ಧಾರ್ಥ್ ಆಕ್ಷನ್ ರಿಯಾಕ್ಷನ್ ಎಲ್ಲ ಮಾಡ್ತೀಯಾ? ಪ್ರೆಸೆಂಟೇಷನ್ ಮಾಡ್ತಾನಂತೆ. ಪಿಪಿಟಿನೇ ರೆಡಿ ಮಾಡಿಲ್ಲ, ಹಂಗೆ ಪಿಪಿಟಿ ಮಾಡ್ತಾನೆ ವಾಟ್ಸಪ್ ಅಲ್ಲಿ. PPT ರೆಡಿ ಮಾಡ್ಬೇಕು ತಾನೆ ಫಸ್ಟು. ಇದು ವಿಡಿಯೋ ಆಯ್ತಾರೆ. ವಿಡಿಯೋ ಐತೈತೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಹೇಳಿ ಸೋಮವಾರ ಕ್ಲಾಸ್ ಮುಗೀತು. ಕ್ಲಾಸ್ ಮುಗೀತು. ಇವಾಗ ಮನೆಗೆ ಹೋಗ್ತಿದ್ದೀನಿ. ಸೋಮವಾರಕ್ಕೆ ಬಾಯ್ ಹೇಳ್ತೀನಿ. ಬಾಯ್ ಗೈಸ್, ನಾಳೆ ಸಿಗ್ತೀನಿ. ಬಾಯ್ ಮಾಡಿ ಭಾವನ. ಲಾಗಲ್ಲಿ ಬರ್ತೀರಾ ಗೈಸ್? ಕ್ಲಾಸ್ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ಸ್ ಕರ್ಕೊಂಡು ಬಂದಿದ್ದೀನಿ. ಇವತ್ತು ವ್ಯಾನ್ ಅವ್ರಿಗೆ 5 ಗಂಟೆ ಇರೋದ್ರಿಂದ ಪಾಲಳಿಗೆ ಬಂದಿದ್ದೀವಿ ಗೋಬಿ ತಿನ್ನೋಕ್ಕೆ. ನೋಡಿ ಇಲ್ಲಿ ಗೋಬಿ ಮಾಡಿಸ್ತವ್ರೆ. ಗೋಬಿ ಇವಾಗ ರೆಡಿ ಮಾಡ್ತವ್ರೆ. ಏನೋ ರಾಘವೇಂದ್ರ, ಇವತ್ತು ರಾಘವೇಂದ್ರ ಅಂತ ಟ್ರೀಟ್ ಇರೋದು ಇವತ್ತು. ಅಲ್ವೇನಾ ರಾಘವೇಂದ್ರಂದು? ಹಿಂಗೆ ಅನ್ಬೇಡ ಯಾವಾಗಲೂ. ನೀನು ಕೊಡ್ಸಲ್ವ ರಾಘವೇಂದ್ರ? ಇವತ್ತು ನಿಂದು ಎಕ್ಸು ಬಿಟ್ಟೋಗಿದ್ದೀನ. ರಾಧಿಕಾ ಬಿಟ್ಟೋಗಿದ್ದೀನ ಗೈಸ್. ಫಸ್ಟ್ ರ್ಯಾಂಕ್ ರಾಜು ಅಂದ್ರೆ ಇವನೇ ಅಂತಾನೆ. ನೋಡಕ್ಕೆ ಕಾಣ್ತಾನೆ ಗೈಸ್. ತಲೆಯಲ್ಲಿ ಏನೂ ಇಲ್ಲ. ನಮ್ಮ ಅಂಗುಲ್ ಬಂದದಿಗೆ ಹೇಳಿಲ್ಲ ನಾನು. ನಿನ್ಗೆ ಹೇಳಿದ್ದು ಏನ? ನಿಂಗೆ ತಾನೇ ಹೇಳಿದ್ದು, ಇವನಿಗೆ ತಾನೇ ಹೇಳಿದ್ದು. ನೀನು ಬಿಡು, ನೀನು ಎಸ್ಸಲ್ಲೇ ಮುಳುಗೋಗು ಗೈಸ್. ಎಸ್ಸಲ್ಲಿ ಮುಳುಗೋಗು ಗೈಸ್. ಇವರು ಅವರಲ್ಲ, ಹೇಳ್ಕೊಡ್ತೀನಿ ಸುಮ್ಮನೆ ನಿಂಗೆ ಗೈಸ್. ನಂದು 1 ಲೈಕ್ ಸಬ್ಸ್ಕ್ರೈಬ್ ಆದರೆ ಒಂದು ಹೇಳ್ತೀನಿ ಗೈಸ್. ಒಂದು ಲವ್ ಸ್ಟೋರಿ. 1 ಲ್ಯಾಕು ಸಬ್ಸ್ಕ್ರೈಬ್ ಆದರೆ ಹಾಗಾಗಿ ಮಾಡು ಅಂತ ಹೇಳ್ಬಿಡು. ಏನಪ್ಪ ರಾಘವೇಂದ್ರ, ಆಗಲ್ಲ? 1 ಲಕ್ಷ ಸಬ್ಸ್ಕ್ರೈಬ್ ಆಗಲ್ವಾ? ಅದಾಗಲ್ಲ ಅಂತ ಗೊತ್ತು. ನಾನು ಟ್ರೈ ಮಾತ್ರ ಬಿಡಲ್ಲ. ಆಗ ಗಂಟನೂ ವಿಡಿಯೋ ಮಾಡ್ತೀನಿ. ಬಾಯ್ ಮಾಡಪ್ಪ. ಬಾಯ್. ಕಾಲೇಜಿಂದ ಬಂದೆ. ಟೈಮ್ 7:30 ಆಗಿದೆ. 7:30ಗೆ ಬಂದೆ. ಒಂದು ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡೆ. ಇವಾಗ ನಾವು ನಮ್ಮೂರ ಹತ್ರ ಇರೋ ಬೇಬಿ ಜಾತ್ರೆಗೆ ಹೋಗ್ತಿದ್ದೀವಿ. ಬನ್ನಿ ಬೇಬಿ ಜಾತ್ರೆಗೆ ಹೋಗೋಣ. ಮತ್ತು ನನ್ನ ತಂಗಿದಂದು ಒಂದು ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಆಗಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ. ಬಾಯ್ ಗೈಸ್, ಬನ್ನಿ. ಗೈಸ್, ಆಮೇಲೆ 300 ಜನ ವ್ಯೂಸ್ ಹೋಗೈತೆ. 300 ಜನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ. ಇರೋದು 71 ಜನ. ಎಲ್ಲ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಗೈಸ್. ಬಾಯ್. ಬೇಬಿ ಜಾತ್ರೆಗೆ ಹೋಗೋಣ, ಬನ್ನಿ. ಬೇಬಿ ಜಾತ್ರೆಗೆ ಕರ್ಕೊಂಡು ಗೈಸ್. ಇದು ರಾಗಿಮುದ್ನಳ್ಳಿಲಿ ಪ್ರತಿ ವರ್ಷ ಹೆಣ್ಬೋದನ್ನ ಊಟ ಮಾಡ್ತಾರೆ. ಯಾವಾಗ ಅಂದರೆ ಶಿವರಾತ್ರಿ ಹಬ್ಬ ಆದ ಬೆಳಿಗ್ಗೆಗೆ ಮತ್ತು ಅಮಾವಾಸ್ಯೆ ಹಿಂದಿನ ದಿನ ಮಾಡ್ತಾರೆ. ಪ್ರತಿ ಊರಿಗೆ ನಮ್ಮ ಪಾಂಡುಪುರ ತಾಲೂಕು ಆಲ್ಮೋಸ್ಟ್ ಜನರ ತುಂಬಿರ್ತಾರೆ. ತುಂಬ ರಶ್ ಇರುತ್ತೆ. ಅಲ್ಲಿಂದ ಊಟ ಮಾಡ್ಕೊಂಡು ಬೇಬಿ ಜಾತ್ರೆ ಗಾಡಿ. ಏನಪ್ಪ ಮದನ್ ಬಾರು. ಹಿಂಗೆ ಹಾಕಿದ್ರೆ ಹೆಂಗೆ ಹಾಕ್ತೀನಿ ಮಗ. ಕರೆಕ್ಟಾಗಿ ಮುಖ ತೋರಿಸಿದ್ರೆ ಏನು ಮಾಡಲ್ಲ. ಇಲ್ಲಿ ಬ್ಲ್ಯಾಕಿ ಹಾಕಂದವನೆ.
ಚಾನಲ್ ತೋರ್ಸು ಚಂದ ಇಲ್ಲಿ ನೋಡಿ ಇಲ್ಲಿ ಗೈಸ್, ಇವಾಗ ನಾವು ರಾಗಿ ಮುನ್ನಡಿದ್ದೀವಿ, ಊಟ ಮಾಡ್ದು ಏನ. ನನ್ನ ಫ್ರೆಂಡಿಗೆ ತಮಾಷೆ ಮಾಡ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಬೇಬಿ ಜಾತ್ರೆಗೆ. ಬೇಬಿ ಜಾತ್ರೆಯಲ್ಲಿ ಸ್ಟಾರ್ಟಿಂಗ್ ಫಸ್ಟೇನೆ ಯಾರೋ ದನಗಳು ಹೊಡ್ಕೊ ಬಂದಿದ್ರು. ದನ ಜೊತೆಗೆ ಒಳ್ಳೆ ಡಿ ಜೆ ಕರ್ಸ್ಕೊಂಡು ಫುಲ್ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಿದ್ರು. ಅದನ್ನು ನೋಡಿಕೊಂಡು ನೆಕ್ಸ್ಟು ನಾವು ಬೇರೆ ಕಡೆ ಹೋದೋ. ಮುಂದೆ ಹೋಗಿ ನೋಡಿದ್ರೆ ಅಲ್ಲಿ ಇನ್ನೊಬ್ರು ಯಾರೋ ಬೇರೆಯವ್ರು ಡಿ ಜೆ ಕರ್ಸಿದ್ರು. ಅದನ್ನೆಲ್ಲ ನೋಡ್ಕೊಂಡು ನಾವು ನೆಕ್ಸ್ಟ್ ಮುಂದೆ ಹೋದೋ. ದನಗಳು ನೋಡಿ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಇಯರ್ ಮಿಸ್ ಮಾಡಬೇಡಿ, ನಮ್ಮ ಬೇಬಿ ಜಾತ್ರೆ ವಿಸಿಟ್ ಮಾಡಿ. ಪಾಂಡವಪುರ ತಾಲೂಕು ಬೇಬಿ ಜಾತ್ರೆ. ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಇನ್ನೊಬ್ರು ಯಾರೋ ನಗೋರಿ ಕರ್ಸಿದ್ರು. ನಗೋರಿ ಮಾತ್ರ ಸೂಪರಾಗಿತ್ತು, ಹೆಂಗಷ್ಟು ಚೆನ್ನಾಗಿ ಬಂದಿದ್ದಾರೆ ನೋಡಿ. ಗೈಸ್ ಮಧ್ಯಾಹ್ನ ಜಾತ್ರೆ ಬಂದಿದ್ದೀವಿ, ಬೇಬಿ ಜಾತ್ರೆ ನೋಡಿ ಇಲ್ಲಿ ಬೇಬಿ ಜಾತ್ರೆ. ಅದನ್ನೆಲ್ಲ ನೋಡ್ಕೊಂಡು ನಮ್ಮ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಇವಾಗ ನೆಕ್ಸ್ಟ್ ಹೋಗಿದ್ದೆ ನಮ್ಮ ದೇವಸ್ಥಾನ ಹತ್ರ. ಅಲ್ಲ ಬಾಬ್ ಗರಿ ನಮ್ಮ ಗಾಡಿ ಎತ್ತಂಗೆ ಗಾಡಿ ಮಡಗಿಲ್ಲ ಗೈಸ್. ದನ ಮಾತ್ರ ಸಕ್ಕತ್ತಾಗಿ ಕಟ್ತಾರೆ. ವಿಸಿಟ್ ಮಾಡಿ ನಮ್ಮ ಪಾಂಡವಪುರ ತಾಲೂಕು ಬೇಬಿ ಬೆಟ್ಟ ಬೇಬಿ ಜಾತ್ರೆ ಭಾನುವಾರವರೆಗೂ ಇದೆ. ಈ ನೆಕ್ಸ್ಟ್ ಭಾನುವಾರವರೆಗೂ ಇದೆ. ಇವತ್ತು ಡೇಟ್ ಎಷ್ಟು ಇವತ್ತು? ಹಾಗೆ ಮುಂದೆ ನೋಡ್ಕೊಂಬಂದಾದ ತಕ್ಷಣ ನಮ್ಗೆ ಕಾಣಿಸಿದೆ ನಮ್ಮ ಬೆಂಗಳೂರಿನ ವಿಧಾನಸೌಧ ಅಲ್ಲ ಗೈಸ್, ನಮ್ಮದು ಎತ್ತುಗಳಿಗೆ ಈ ಥರ ಡೆಕೋರೇಷನ್ ಮಾಡಿರೋದು ವಿಧಾನಸೌಧ ಥರನೇ ಮಾಡೋರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಗೈಸ್ ನಾವು ಇವಾಗ ಬೇಬಿ ಜಾತ್ರೆಲಿ ಇದ್ದೀವಿ ನೋಡಿ. ನಮ್ಮ ಹುಡುಗರು ದನ ಸಾಕವ್ರೆ. ಇವನೇ ನಮ್ಮ ಹುಡುಗ ಸುದರ್ಶನ್. ಲೇ ಮಾತಾಡು, ದನ ಎಷ್ಟು ಅಂತ ಹೇಳೋ ಸ್ಯಾ. ಎಷ್ಟು ದನ? ಲೋ ದನ ಎಷ್ಟು ಮಗ ನೀನು ಹೇಳು. ಗೈಸ್ ಇವ್ ನಾವು ತಮ್ಮ. ಲವ್ ಲವ್ ಇವ್ ಎಷ್ಟು ದನ? ಓಹೋ ಅಂದ್ರೆ ಮಾತಾಡ್ಲಾ. ಏನು ಊಟ ಮಾಡ್ತೀನಿ ಡೈಲಿ? ಎಷ್ಟಪ್ಪ? 120. ಗೈಸ್ ಇವು ಅವ್ರ 95,000 ಅಲ್ಲ, 1,20,000 ಅಂತ ಇವನು ಹೇಳ್ತಾವನೆ. ಇವನು ಹೇಳ್ತಾ ಇಲ್ಲ ಗೈಸ್ ನೋಡಿ. ಗೈಸ್ ಯಾರು ಹೇಳ್ತಾ ಇಲ್ಲ, ಹೇಳಂಗಿಲ್ಲ ನೀನು. ಗೈಸ್ ಇವಾಗ ನಮ್ಮ ಹುಡುಗನ್ ಕರ್ಕೊಂಡು ಇವಾಗ ಜಾತ್ರೆ ನೋಡಕ್ ಹೋಗ್ತಿದೀವಿ. ಇವಾಗ ಬನ್ನಿ ಜಾತ್ರೆ ನೋಡಕ್ ಹೋಗೋಣ. ಏನಪ್ಪ ಸಮಾಚಾರ? ಹೇಳ್ಬೇಕು ಸರ್. ದನ ಮಡಗಿದಿ ಒಳ್ಳೊಳ್ಳೆ ಚೆನ್ನಾಗಿರವ. 1,20,000 ಬೇರೆ ಹೇಳ್ತಿದ್ದಿ. ಏನ್ ಸಮಾಚಾರ? ಇದೆ ಡಿಮ್ಯಾಂಡು. ಹೌದಾ? ಹಳ್ಳಿಕಾರ್ ಒಡೆಯ, ಮಿನಿ ಹಳ್ಳಿಕಾರ್ ಒಡೆಯ. ಏನೋ ಸಮಾಚಾರ? ಒಳ್ಳೊಳ್ಳೆ ಇವಾಗ ಕಟ್ತಾರೆ ಗೈಸ್, ಎಲ್ಲ ಇವಾಗ ಪ್ರಿಪೇರ್ ಆಗ್ತೈತೆ. ನೆಕ್ಸ್ಟು ಭಾನುವಾರವರೆಗೂ ಇರುತ್ತೆ. ಈ ಲಾಗು ನಾನು ಯಾವತ್ತು 17 ಅಪ್ಲೋಡ್ ಮಾಡ್ತೀನಿ ನೋಡಿ. ಎಲ್ಲ ಒಂದು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿರೋ ದನಗಳೆಲ್ಲ ಬಂದ ಈ ವರ್ಷ. ಬ್ಯಾಂಡ್ ನೋಡಿದ್ರೆ ಗೈಸ್ ಒಳ್ಳೊಳ್ಳೆ ಬ್ಯಾಂಡು, ಡಿ ಜೆ ಬ್ಯಾಂಡು, ಆಮೇಲೆ ನಗೋರಿ ಎಲ್ಲನೂ ಕರ್ಸ್ಬಿಟ್ಟು ಇಲ್ಲಿ ಮಾಡೋದು ನೋಡಿ. ಇಲ್ಲಿ ಬೈಕಲ್ಲೆಲ್ಲ ಅನೌನ್ಸ್ ಮಾಡ್ತವ್ರೆ. ಯಾರು ಹೇಳ್ತೀರಾ? ಏನು ಹೇಳಲ್ಲ ಸರ್, ನೀವು ಹೇಳ್ಬೇಕು. ನೀವು ದೊಡ್ಡವರು ಹೀರೋ ಆಗ್ತಾ ಇದ್ದೀರಾ. ಯಾವ ಕಡೆಯಿಂದ ಹೀರೋ ಆಗ್ತಿದ್ದೀವಿ? ಮೀಟ್ರ್ ಬೇಕಲ್ಲ ಹಿಂಗೆ ಪಬ್ಲಿಕಲ್ಲಿ ಕ್ಯಾಮ್ರಾ ಹಿಡಿಯೋಕ್ಕೆ. ಮೀಟ್ರ್ ಇದೆ ಬಿಡಿ ಸರ್, ಮೀಟ್ರ್ ಕಿಲೋಮೀಟರ್ಗಳೈತೆ ಹೋಗಲ್ಲೇ ಜಿಟ್ಟು. ಓ ಅಣ್ಣ ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ನೋಡಿ ಗೈಸ್. ಇನ್ನೊಂದು 1 ಕಿಲೋಮೀಟ್ರ್ ನಡಿಬೇಕು ಸುತ್ತ. 1 ಕಿಲೋಮೀಟ್ರ್ ಒಂದು 3 ಕಿಲೋಮೀಟ್ರ್ ಆಗ್ಬೋದೇನೋ ಅಂದಾಜಾಗಿ. ಒಂದು 3 ಕಿಲೋಮೀಟ್ರ್ ಸುತ್ತ ದನಗಳೇ ಕಟ್ಟವ್ರೆ ನೋಡಿ. ನೋಡಿ ಇಲ್ಲೆಲ್ಲ ಪ್ರಿಪ್ರೇಷನ್ ಮಾಡ್ತಾವ್ರೆ. ಎಲ್ಲ ದನಗಳು ಬರುತ್ತೆ ನಾಳೆ ನಾಡಿದ್ದು. ಅದ್ದೂರಿಯಾಗಿ ವೆಲ್ಕಮ್. ಮಂತ್ರು ನಂಗೆ ಅದ್ದೂರಿ ಮಾಡಲ್ಲ, ಅದ್ದೂರಿಯಾಗಿ ವೆಲ್ಕಮ್ ಮಾಡಲ್ಲ. ದನಗಳನ್ನ ಅಷ್ಟು ಅದ್ದೂರಿಯಾಗಿ ಅಲಂಕಾರ ಮಾಡಿ. ಹಾಯ್ ಮಹೇಶ್. ಮಹೇಶ್ ಮಹೇಶ್ ಏನೋ ಸಮಾಚಾರ? ಊಟ ಮಾಡ್ದ? ಜಾತ್ರೆ ಹೆಂಗೈತೆ? ನೋಡಿ ನೋಡಿ ನಮ್ಮ ಹಳ್ಳಿ ಭಾವ ಸಿಕ್ಕವ್ರು. ನಮ್ಮ ಭಾವ ನೋಡಿ ಇಲ್ಲಿ ಜಾತ್ರೆಗೆ ಬಂದವ್ರೆ ಎಲ್ಲ. ಏನೋ ಸಮಾಚಾರ? ಬನ್ನಿ ಗೈಸ್ ಜಾತ್ರೆ ಕರ್ಕೊಯ್ತೀನಿ. ಗೈಸ್ ಇವಾಗ ಬೇಬಿ ಜಾತ್ರೆ ನಮ್ಮ ಹಳ್ಳಿ ಮನೆ ನಮ್ಮ ಭಾವ ಸಿಕ್ಕವ್ರೆ. ನಮ್ಮ ರೋಹಿಣೇಕರ ಗಂಡ ಇದೆ, ಅವರ ಬಾಮೈದ ನೋಡಿ. ಅವ್ರ ಬಾಮೈದ ನೋಡಿ ಎನಿ ಟೈಮ್ ಅವ್ರ ಜೊತೆ ಇರ್ತಾರೆ. ಅಣ್ಣ ತಮ್ಮ ಇರ್ತಾರೆ ಅವ್ರೆ.
ಅಲ್ಲಿ ಬಿಡ್ಬೇಡ ಅಣ್ಣ, ಅಲ್ಲಿ ಬಿಡ್ಬೇಡ ನೀನು. ಏನಪ್ಪ ಸುದರ್ಶನ್? ಏನಣ್ಣ ಚೆನ್ನಾಗಿರವ? ವಯಸ್ಸ ಯಾಕಪ್ಪ? ನೋಡಿ ಗಾಯ್ಸ್, ಬೆಟ್ಟ ತೋರಿಸ್ತೀವಿ. ನಮ್ಮ ಬೆಟ್ಟ ಬೇಬಿ ಬೆಟ್ಟ, ನಮ್ಮ ಬೆಟ್ಟ ಅಲ್ಲ, ಬೇಬಿ ಬೆಟ್ಟ. ನಿಗ ನೋಡಿ ಒಂದ ಏನಪ್ಪ ಸಮಾಚಾರ? ನೋಡಿ ಅಲ್ಲಿ ಬೇಬಿ ಬೆಟ್ಟ, ಅಲ್ಲಿ ದೇವಸ್ಥಾನ ಐತೆ ಅಲ್ಲಿ. ಲೈಟ್ ಆನ್ ಮಾಡ್ಬೇಕು. ಇವಾಗ ನಾವು ಬೆಟ್ಟದ ಮೇಲೆ ಹತ್ತುತ್ತಿದ್ದೀವಿ. ನೋಡಿ ಇದೇ ಬೆಟ್ಟ. ಅಲ್ಲಿ ನಮ್ಮ ಮೇಲ್ಗಡೆ, ಬೆಟ್ಟದ ಮೇಲ್ಗಡೆ ದೇವಸ್ಥಾನ ಇದೆ. ದೇವಸ್ಥಾನ ಕ್ಲೋಸ್ ಆಗಿದೆ, ಬಟ್ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ದೇವಸ್ಥಾನ ಅಂತ. ಬನ್ನಿ ಹೋಗೋಣ. ಎಷ್ಟು ದಿನ ಆಯ್ತಪ್ಪ ಬಂದು ಜಾತ್ರೆಗೆ? ನಿನ್ನೆ ಬಂದ್ರಾ? ಸರ್ ಅನ್ಬೇಡಿ, ಇಲ್ಲಿ ಯಾರು ನಿಮಗೆ ಮೇಷ್ಟ್ರುಗಳಿಲ್ಲ ಇಲ್ಲಿ. ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ. ರೆಸ್ಪೆಕ್ಟ್ ಬೇಡ ನಮ್ಗೆ ಇಲ್ಲಿ. ನೋಡಿ ಗೈಸ್, ಆ ಸ್ಟೋರ್ ಹತ್ಬೇಕು, ಹೆವಿ ಸುಸ್ತಾಯ್ತೈತೆ ಗೈಸ್. ಇವಾಗ ಸ್ಟೋರೇಜ್ ಫುಲ್ ಆಗ್ಬಿಟ್ಟಿತ್ತು, ಅದಕ್ಕೆ ವಿಡಿಯೋ ಕಟ್ ಆಯ್ತು. ಇವಾಗ ಸ್ವಲ್ಪ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡ್ಬಿಟ್ಟು ಹತ್ಕೊಂಡು ಹೋಯ್ತಿದ್ದೀವಿ. ಬನ್ನಿ ಹೋಗೋಣ ಇವಾಗ ಮೇಲ್ಗಡೆ ಬೆಟ್ಟದ ಹತ್ರ. ಗೈಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಗೈಸ್, ಯಾರು ಸಬ್ಸ್ಕ್ರೈಬ್ ಮಾಡ್ತಲ್ಲ ಹೇಳು ಮಗ. ಸಬ್ಸ್ಕ್ರೈಬ್ ಅಲ್ಲ ಕಣೋ, ಲೆಕ್ಕದಲ್ಲಿ ನನಗೆ ನಾಲ್ಗೆ ಆಪ್ರೇಷನ್ ಆಗಿರೋದು ಗೈಸ್. ನಂಗೆ ನಾಲ್ಗೆ ಆಪ್ರೇಷನ್ ಆಗಿದೆ, ನಂಗೆ ಮಾತಾಡಕ್ ಗೊತ್ತಿರ್ಲಿಲ್ಲ. ಅಲ್ಲ, ನಾನೇ ಚೆನ್ನಾಗಿ ಹೇಳ್ತೀನಿ. ಇವ್ರು ನೋಡಿ ಗೈಸ್, ಸಬ್ಸ್ಕ್ರೈಬ್ ಅನ್ನೋಕ್ಕೆ ಕೋಪ್ರೈಜ್ ಅಂತಾರೆ. ಬಿಡೋ ಹಿಂಗೆಲ್ಲ ಹಾಕಿಬಿಡ್ದು ಬಾಯಿಗೆ. ಹೇಳು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಕಮೆಂಟ್ ಮಾಡಿ ಸುದರ್ಶನ್ ಹೆಂಗವನೆ ಅಂತ. ಸಂಜಯ್ ಸರ್ ಹಂಗವ್ರೆ ಅಂತ ಕಮೆಂಟ್. ಇನ್ಸ್ಟಾಗ್ರಾಮಲ್ಲಿ ಲವರ್ ಬೈ ಸುದರ್ಶನ್ ಅಂತ ಐತೆ, ಫಾಲೋ ಮಾಡಿ. ಸುಸ್ತಾಯ್ತು ಗೈಸ್. ನೋಡಿ ಇವಾಗ ತೋರಿಸ್ತೀನಿ. ನೋಡಿ ಇದೆ ಬೇಬಿ ಬೆಟ್ಟ. ಇನ್ನೊಂದು ಸ್ವಲ್ಪ ಮೇಲ್ಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ ಇವಾಗ. ಏನಪ್ಪ ಸುದರ್ಶನ್ ಸಮಾಚಾರ? ಕೆಲ್ಸಕ್ಕೆ ಯಾವಾಗ ಹೋಗೋದು? ಬೆಂಗಳೂರಿಗೆ? ಇವಾಗ ಮೈಸೂರಿಗೆ ಹೋಗಲ್ವಾ? ಫುಲ್ ಅಂತೀಯ? ಬಂದ್ಬಿಡು ಹಂಗಾರೆ, ನಾನು ಕರೆದಿದ್ನಲ್ಲ. ಹಾಂ ಬಂದ್ಬಿಡು. ಯಾಕೆ ಸುಸ್ತಾಯ್ತಾ? ಆಗೋದು ಗೈಸ್ ನೋಡಿ ಹೆಂಗೈತೆ ಬೆಟ್ಟ, ಹತ್ತಾಗೈತಲ್ಲ, ಎಷ್ಟು ಸ್ಟ್ರೈಟ್ ಆಗೈತೆ ನೋಡಿ. ಸುಸ್ತಾಗೈತೆ. ಬರ ಹತ್ತ ನೋಡಿ ಗೈಸ್, ಹತ್ತಾಗೈತಲ್ಲ, ಹೆವಿ ಟಫು ಬೆಟ್ಟ. ಹತ್ತೆ ಇನ್ನೇನು ಫೈನಲ್ಲು ರೀಚು. ಇಲ್ಲೇ ಇದು ಎಷ್ಟು ಹತ್ತೋದ್ರ ಲೈಟ್ ಕಾಣ್ತೈತಲ್ಲ, ಅಲ್ಲೇನೇ ದೇವಸ್ಥಾನ ಇರೋದು. ಬನ್ನಿ ಹೋಗೋಣ. ಹತ್ಬಿಟ್ಟು ಸಿಗ್ತೀನಿ ಗೈಸ್. ಬಾಯ್. ನೋಡಿ ನಮ್ಮ ಬೇಬಿ ಬೆಟ್ಟ ಫುಲ್ ಕವರ್ ಆಗ್ತೈತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಅಲ್ಲಿಂದ ಸ್ಟಾರ್ಟ್ ಆದರೆ ಹಿಂಗೊಂದು ರೌಂಡ್ ಬಂದು ಹಿಂಗೊಂದು ರೌಂಡು ಇಲ್ಲಿ ಫಂಕ್ಷನ್ ನಡೀತೈತೆ. ಅಲ್ಲಿ ಫುಲ್ ಲೈಟ್ ಕಾಣ್ತೈತೆ ನೋಡಿ. ಅಲ್ಲಿ ದೇವಸ್ಥಾನ ಐತೆ. ಅಲ್ಲಿ ಇದು ನಮ್ಮ ಫುಲ್ ವ್ಯೂ ಬೇಬಿ ಬೆಟ್ಟದ್ದು. ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ನೈಟ್ ಹೊತ್ತು ಬನ್ನಿ ಗೈಸ್, ಯಾರೇ ಬಂದರೂ ನೈಟ್ ಹೊತ್ತು ಬನ್ನಿ ಗೈಸ್. ಇದೆ ದೇವಸ್ಥಾನ ದೇವಸ್ಥಾನಕ್ಕೆ ನಿಲ್ಸೋದು ನೋಡಿ. ಇವನೇ ನಮ್ಮ ಫ್ರೆಂಡು. ಇದೆ ದೇವಸ್ಥಾನ. ಇಲ್ಲಿಂದ ನೋಡಿ, ಇಲ್ಲಿಂದ ಹತ್ಕೊಬಂದು ಅಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಬಂದಿದ್ದೀವಿ ನೋಡಿ. ಬನ್ನಿ ಇವಾಗ
ದೇವಸ್ಥಾನ ಎಲ್ಲ ಆಯಿತು, ಹೋಗೋಣ ಕೆಳಗಡೆ. ಬರ ಹೋಗೋಣ. ತೋರಿಸ್ತೆ ಕಣ, ನೋಡಿ ಇದೇ ದೇವಸ್ಥಾನ ಗೈಸ್, ಇದೇ ದೇವಸ್ಥಾನ. ಬನ್ನಿ ಹೋಗೋಣ ಗೈಸ್. ದೇವಸ್ಥಾನ ಇದೆ ನೋಡಿ, ತೋರಿಸ್ತೀನಿ ನೋಡಿ. ನಮ್ಮ ಮಾದಪ್ಪನ ದೇವಸ್ಥಾನ. ನನಗೂ ಮತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಒಳ್ಳೇದು ಮಾಡಪ್ಪ ಗೈಸ್. ಇವಾಗೆಲ್ಲ ಮುಗಿಸ್ಕೊಂಡು ಜಾತ್ರೆ ಎಲ್ಲ ನೋಡ್ಕೊಂಡು ಬೆಟ್ಟ ಎಲ್ಲ ಹತ್ತಿ ಇಳಿದು ಸುಸ್ತಾಗಿ ಫಂಕ್ಷನ್ ನೋಡ್ಕೊಂಡು ಹೋಯ್ತಿದ್ದೀವಿ. ಇವಾಗ ನಮ್ಮ ಹುಡುಗ ಈ ಕಡೆ ಹೋಯ್ತಾನೆ, ಅಂದರೆ ಅವರು ಎತ್ಕೊಳ್ ಕಟ್ಟೋರಲ್ಲಿ ಅಲ್ಲಿಗೆ ಹೋಯ್ತಾನೆ. ಇವಾಗ ನಾನು ಮನೆಗೆ ಹೋಯ್ತೀನಿ, ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಬಾಯ್ ಬಾಯ್ ಫ್ರೆಂಡ್ಸ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.